गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 23 ಆಗಸ್ಟ್ 2026 ಭಾನುವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6:04, ಸೂರ್ಯಾಸ್ತ ಸಂಜೆ 6:33. ಈ ದಿನ ಏಕಾದಶಿ ತಿಥಿ ಇರತಕ್ಕಂಥ ದಿನ, ಮೂಲ ನಕ್ಷತ್ರ, ವಿಷ್ಕಂಭ ಯೋಗ, ವಾಣಿಜ್ಯಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಮಧ್ಯಾಹ್ನ 3:56 ಸಂಜೆ 5:44 ಈ ದಿನದ ದುರ್ಮುಹೂರ್ತ ಸಂಜೆ 4:53 ಸಂಜೆ 5:43 ಈ ದಿನದ ರಾಹುಕಾಲ ಸಂಜೆ 4:59 ಸಂಜೆ 6:33 ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 12:12 ಮಧ್ಯಾಹ್ನ 1:52 ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 3:25 4:59 ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:28 ಬೆಳಗ್ಗೆ 5:16 ಈ ದಿನದ ಅಮೃತ ಕಾಲ ಬೆಳಗ್ಗೆ 10:38 12:25 ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:53 12:43 ಸ್ನೇಹಿತರೆ, ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಹೊಸ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಮಹತ್ವದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿದ್ದ ಗೊಂದಲಗಳು ನಿಧಾನವಾಗಿ ದೂರವಾಗಬಹುದು. ನೀವು ಕೈಗೆತ್ತಿಕೊಳ್ಳುವ ಕೆಲಸದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಇಂದು ಹೊಸ ವ್ಯವಹಾರದ ವಿಚಾರದಲ್ಲಿ ಚರ್ಚೆಗಳು ನಡೆಯತಕ್ಕಂಥ ದಿನ. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಪರ್ಕದಿಂದ ಮುಂದಿನ ದಿನಗಳಲ್ಲಿ ವ್ಯವಹಾರ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಅದರ ಸಂಪೂರ್ಣ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಉದ್ಯೋಗಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಅವಕಾಶ ಸಿಗಬಹುದು. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬಂದರೂ ಅದನ್ನು ಧೈರ್ಯದಿಂದ ಸ್ವೀಕರಿಸಿ, ಆದರೆ ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ಇಂದು ಎಚ್ಚರಿಕೆಯ ಜೊತೆಗೆ ಉತ್ತಮ ಅವಕಾಶಗಳು ಕಂಡುಬರಲಿದೆ. ನಿರೀಕ್ಷಿಸಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯ ವಸ್ತುಗಳು ಅಥವಾ ಮನೆಯ ವಿಚಾರಕ್ಕೆ ಖರ್ಚು ಮಾಡಬೇಕಾಗಬಹುದು. ಆದಾಯ ಹೆಚ್ಚಾಗಿದೆ ಎಂದು ಅನಗತ್ಯ ವಸ್ತುಗಳಿಗೆ ಹಣ ಖರ್ಚು ಮಾಡಬೇಡಿ. ಮುಂದಿನ ದಿನಗಳಿಗಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ. ದೊಡ್ಡ ಮೊತ್ತದ ಹಣದ ವ್ಯವಹಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಇರಲಿದೆ. ನಿಮ್ಮ ಯಾವುದಾದರೂ ಒಳ್ಳೆಯ ಪ್ರಯತ್ನಕ್ಕೆ ಮನೆಯವರಿಂದ ಪ್ರೋತ್ಸಾಹ ದೊರೆಯಲಿದೆ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ಧೈರ್ಯ ಬರಲಿದೆ. ಸಹೋದರ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಮಾತುಕತೆಯಿಂದ ದೂರವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಹೊರಗೆ ಹೋಗುವುದು ಅಥವಾ ಒಟ್ಟಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡಲಿದೆ. ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ ಪ್ರೀತಿಯಿಂದ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಉತ್ತಮ ಏಕಾಗ್ರತೆ ಪಡೆಯಲು ಸಾಧ್ಯವಾಗಲಿದೆ. ವಿಶೇಷವಾಗಿ ಹಿಂದಿನ ಪಾಠಗಳನ್ನು ಪುನರಾವರ್ತನೆ ಮಾಡಲು
ಇಂದು ಉತ್ತಮವಾದಂಥ ದಿನ. ಮುಂದಿನ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಓದುವುದು ಉತ್ತಮ. ಮೊಬೈಲ್ ಮತ್ತು ಮನೋರಂಜನೆಯಿಂದ ಸ್ವಲ್ಪ ದೂರವಿದ್ದು ಓದಿನ ಕಡೆಗೆ ಹೆಚ್ಚಿನ ಸಮಯ ನೀಡಿ ಮತ್ತು ಒಳ್ಳೆಯ ಫಲವು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಇಂದು ನಿಮ್ಮ ಚಟುವಟಿಕೆಗಳಲ್ಲಿ ಯೋಜನೆ ರೂಪಿಸಲು ಅನುಕೂಲಕರವಾದಂಥ ದಿನ. ಬೆಳೆಗಳಿಗೆ ನೀರಿನ ವ್ಯವಸ್ಥೆ, ಗೊಬ್ಬರದ ಬಳಕೆ ಮತ್ತು ಕೀಟಗಳ ನಿಯಂತ್ರಣದ ಬಗ್ಗೆ ಗಮನ ಹರಿಸಿ. ಮುಂದಿನ ಬೆಳೆಗಾಗಿ ಬೀಜ ಅಥವಾ ಕೃಷಿ ಸಾಮಗ್ರಿಗಳನ್ನು ಖರೀದಿಸುವವರು ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಿ ಅನುಭವಿಗಳ ಸಲಹೆ ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಅತಿಯಾದ ಬಿಸಿಲು ಅಥವಾ ದೇಹದ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದಲ್ಲಿ ಚೈತನ್ಯ ಹೆಚ್ಚಾಗಲಿದೆ. ಇಂದು ಆತುರದಿಂದ ಪ್ರತಿಕ್ರಿಯಿಸುವ ಬದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಆದಿತ್ಯವಾರವಾಗಿರುವುದರಿಂದ ಸೂರ್ಯ ದೇವರ ಆರಾಧನೆಯನ್ನು ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ 28 ಬಾರಿ ಜಪ ಮಾಡಿ. ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 6:30ರಿಂದ 8 ಗಂಟೆಯವರೆಗೆ. ಇಂದು ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಅವಕಾಶಗಳು ದೊರೆತು ಕೆಲಸದಲ್ಲಿ ಪ್ರಗತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನ. ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಕೋಪ ಮತ್ತು ಆತುರವನ್ನು ಬಿಟ್ಟು ಮುನ್ನಡೆದರೆ ಈ ದಿನ ನಿಮಗೆ ಉತ್ತಮ ಫಲ ನೀಡಲಿದೆ. ಶುಭವಾಗಲಿ. ವೃಷಭ ರಾಶಿಯವರಿಗೆ ಇಂದು ಸ್ಥಿರತೆ, ಕುಟುಂಬದ ಸಂತೋಷ ಮತ್ತು ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸಗಳನ್ನು ಸರಿಪಡಿಸಿಕೊಳ್ಳುವ ದಿನ. ನಿಮ್ಮ ಮನಸ್ಸಿನಲ್ಲಿದ್ದ ಕೆಲವು ಗೊಂದಲಗಳಿಗೆ ನಿಧಾನವಾಗಿ ಸ್ಪಷ್ಟತೆ ಸಿಗಬಹುದು. ಯಾವುದೇ ವಿಷಯದಲ್ಲೂ ಆತುರ ಮಾಡದೆ ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ದೊರೆಯಲಿದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ವ್ಯಾಪಾರ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ವ್ಯಾಪಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ನಿಧಾನವಾದರೂ ಉತ್ತಮ ಬೆಳವಣಿಗೆ ಕಂಡುಬರತಕ್ಕಂಥ ದಿನ. ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಮುಂದುವರಿಯುವುದರಿಂದ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ಸಿಗಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ವ್ಯವಹಾರದ ಮಾತುಕತೆ ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಹೊಸ ವ್ಯವಹಾರಕ್ಕೆ ಹಣ ಹೂಡಿಕೆ ಮಾಡುವವರು ಸಂಪೂರ್ಣ ಲೆಕ್ಕಾಚಾರ ಮಾಡಿ ಮುಂದುವರಿಯಿರಿ. ಈ ದಿನ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ಹಿಂದಿನ ದಿನಗಳಲ್ಲಿ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳನ್ನು ಸರಿಪಡಿಸಿಕೊಳ್ಳಲು ಒಳ್ಳೆಯ ಅವಕಾಶ ಸಿಗತಕ್ಕಂಥ ದಿನ. ನಿಮ್ಮ ಕೆಲಸದ ಬಗ್ಗೆ ಹಿರಿಯರಿಂದ ಉತ್ತಮ ಅಭಿಪ್ರಾಯ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಚರ್ಚೆ ಮಾಡುವುದಕ್ಕಿಂತ ನಿಮ್ಮ ಜವಾಬ್ದಾರಿಯ ಮೇಲೆ ಗಮನ ಹರಿಸುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಇಂದು ಸ್ಥಿರತೆ ಇರಲಿದೆ. ಅನಿರೀಕ್ಷಿತವಾಗಿ ಕೆಲವು ಹಣ ಕೈ ಸೇರುವ ಸಾಧ್ಯತೆ ಇದೆ. ಮನೆ, ಕುಟುಂಬ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಖರ್ಚು ಮಾಡುವ ಪರಿಸ್ಥಿತಿಯೂ ಬರಲಿದೆ. ಐಷಾರಾಮಿ ವಸ್ತುಗಳ ಖರೀದಿಯನ್ನು ಸ್ವಲ್ಪ ಮುಂದೂಡಿದರೆ ಉಳಿತಾಯ ಹೆಚ್ಚಳವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಯಾರ ಮಾತನ್ನು ಸಂಪೂರ್ಣವಾಗಿ ನಂಬದೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಇರಲಿದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಅವರ ಆಶೀರ್ವಾದ ಮತ್ತು ಉತ್ತಮ ಸಲಹೆ ದೊರೆಯಲಿದೆ. ಮನೆಯಲ್ಲಿರುವ ಯಾವುದಾದರೂ ಹಳೆಯ ಸಮಸ್ಯೆಯನ್ನು ಮಾತುಕತೆಯ ಮೂಲಕ ಪರಿಹರಿಸುವ ಅವಕಾಶ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದೆ. ಒಟ್ಟಿಗೆ ಕುಳಿತು ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡತಕ್ಕಂಥ ದಿನ. ನಿಮ್ಮ ಸಂಗಾತಿಯ ಅಭಿಪ್ರಾಯವನ್ನು ಮಹತ್ವ ನೀಡಿದರೆ ಸಂಬಂಧದಲ್ಲಿ ಇನ್ನಷ್ಟು ಆತ್ಮೀಯತೆ ಮೂಡಲಿದೆ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸುವುದು ಮುಖ್ಯ, ದೊಡ್ಡದಾಗಿ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ನಿಧಾನವಾಗಿ ಏಕಾಗ್ರತೆ ಹೆಚ್ಚಾಗಲಿದೆ. ಮುಂದಿನ ಪರೀಕ್ಷೆಗಳಿಗಾಗಿ ಓದುವ ಒಂದು ವಿಶೇಷವಾಗಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲು ಇಂದು ಉತ್ತಮವಾದಂಥ ದಿನ. ಇಂದಿನ ಪಾಠಗಳಲ್ಲಿರುವ ತಪ್ಪುಗಳನ್ನು ಗುರುತಿಸಿ ಪುನಃ ಅಭ್ಯಾಸ ಮಾಡಿದರೆ ಉತ್ತಮ ಫಲ ದೊರೆಯಲಿದೆ. ಕಷ್ಟಕರ ವಿಷಯಗಳಿಗೆ ಹಿರಿಯರು ಅಥವಾ ಶಿಕ್ಷಕರ ಸಹಾಯ ಪಡೆಯಲು ಹಿಂಜರಿಯದಿರತಕ್ಕಂಥದ್ದು ಉತ್ತಮ. ಕೃಷಿಕರಿಗೆ ಇಂದು ಬೆಳೆಗಳ ನಿರ್ವಹಣೆಯಲ್ಲಿ ಯೋಜನೆ ಮಾಡಿಕೊಳ್ಳಲು ಅನುಕೂಲಕರವಾದಂಥ ದಿನ. ಮಣ್ಣಿನ ತೇವಾಂಶ, ನೀರಿನ ವ್ಯವಸ್ಥೆ ಮತ್ತು ಬೆಳೆಗಳ ಆರೋಗ್ಯದ ಕಡೆಗೆ ಗಮನವನ್ನು ನೀಡಿ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರು
ಮಾರುಕಟ್ಟೆಯ ದರಗಳನ್ನು ತಿಳಿದುಕೊಂಡು ಮುಂದುವರಿಯುವುದು ಉತ್ತಮ. ಅನಗತ್ಯ ಕೃಷಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಸಮಯ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದರಿಂದ ದೇಹದಲ್ಲಿ ಆಯಾಸ ಕಾಣಿಸಿಕೊಳ್ಳಬಹುದು. ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಹೆಚ್ಚು ಭಾರವಾದ ಆಹಾರಕ್ಕಿಂತ ಸರಳವಾದ ಆಹಾರ ಸೇವಿಸುವುದು ಉತ್ತಮ. ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್ ಮಾಡುವುದರಿಂದ ನಿಮ್ಮಲ್ಲಿ ದಿನ ಚೈತನ್ಯ ಹೆಚ್ಚಾಗಲಿದೆ. ಇಂದು ನಿಧಾನವಾಗಿ ಸಾಗಿದರೂ ಸರಿಯಾದ ದಾರಿಯಲ್ಲಿ ನೀವು ಸಾಗಲಿದ್ದೀರಿ. ಇತರರು ವೇಗವಾಗಿ ಮುಂದೆ ಹೋಗುತ್ತಿದ್ದಾರೆಂಬ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ. ನಿಮ್ಮ ಯೋಜನೆಯನ್ನು ಸರಿಯಾಗಿ ಅನುಸಾರ ಮಾಡಿ. ವಿಶೇಷವಾಗಿ ಹಣ ಮತ್ತು ವ್ಯವಹಾರದ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿದರೆ ಉತ್ತಮ ಫಲ ಸಿಗಲಿದೆ. ಇದನ್ನು ನಿಮ್ಮ ಶುಭ ಫಲಕ್ಕಾಗಿ ವಿಶೇಷವಾಗಿ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಮಯ ಬೆಳಗ್ಗೆ 7ರಿಂದ 8:30 ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಹೊಸ ವಿಚಾರಗಳು, ಉತ್ತಮ ಸಂವಹನ ಮತ್ತು ಸಂತೋಷದ ಅನುಭವಗಳನ್ನು ನೀಡುವ ದಿನ. ನಿಮ್ಮ ಮಾತಿನ ಮೂಲಕ ಇತರರನ್ನು ಆಕರ್ಷಿಸುವ ಸಾಮರ್ಥ್ಯ ಹೆಚ್ಚಾಗಿರಲಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದಂಥ ಕೆಲಸವೊಂದನ್ನು ಇಂದು ಮತ್ತೆ ಆರಂಭಿಸುವ ಮನಸ್ಸಾಗಲಿದೆ. ನಿಮ್ಮ ಚುರುಕುತನದ ಜೊತೆಗೆ ಸ್ವಲ್ಪ ತಾಳ್ಮೆ ಇಟ್ಟುಕೊಂಡು ಕೆಲಸ ಮಾಡಿದರೆ ಉತ್ತಮ ಫಲ ಪಡೆಯತಕ್ಕಂಥ ದಿನ. ವ್ಯಾಪಾರ ಮತ್ತು ಉದ್ಯೋಗದ ವಿಚಾರದಲ್ಲಿ ಇಂದು ಹೊಸ ಗ್ರಾಹಕರ ಪರಿಚಯವಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತುಕತೆ ಮತ್ತು ವ್ಯವಹಾರ ನಡೆಸುವ ಶೈಲಿಯಿಂದ ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ. ಆನ್ಲೈನ್ ಮಾಧ್ಯಮ, ಶಿಕ್ಷಣ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವವರಿಗೆ ವಿಶೇಷವಾಗಿ ಅನುಕೂಲಕರ ದಿನವಾಗಬಹುದು. ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸುವುದರಿಂದ ಮುಂದಿನ ವ್ಯವಹಾರಕ್ಕೆ ದಾರಿ ತೆರೆದುಕೊಳ್ಳಲಿದೆ. ಉದ್ಯೋಗಿಗಳಿಗೆ ಇಂದು ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ನಿಮ್ಮ ಆಲೋಚನೆಗಳನ್ನು ಮೇಲಧಿಕಾರಿಗಳ ಮುಂದೆ ಸ್ಪಷ್ಟವಾಗಿ ವಿವರಿಸಿದರೆ ಮೆಚ್ಚುಗೆ ದೊರೆಯಬಹುದು. ಆದರೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಂಡು ಯಾವುದನ್ನು ಪೂರ್ಣಗೊಳಿಸದೆ ಬಿಡಬೇಡಿ. ಆದ್ಯತೆಯಂತೆ ಕೆಲಸ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಇಂದು ಆದಾಯದ ಜೊತೆಗೆ ಸಣ್ಣ ಪುಟ್ಟ ಹೆಚ್ಚುವರಿ ಖರ್ಚುಗಳು ಕಂಡುಬರಬಹುದು. ಸ್ನೇಹಿತರು ಅಥವಾ ಕುಟುಂಬದವರಿಗಾಗಿ ಖರ್ಚು ಮಾಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಕೈಯಲ್ಲಿರುವ ಹಣವನ್ನು ಸರಿಯಾಗಿ ಯೋಚಿಸಿಕೊಂಡು ಬಳಸಿದರೆ ಸಮಸ್ಯೆ ಇರುವುದಿಲ್ಲ. ತಕ್ಷಣದ ಲಾಭದ ಆಸೆಯಿಂದ ಅಪರಿಚಿತ ಹೂಡಿಕೆಗಳಿಗೆ ಹಣ ಹಾಕಬೇಡಿ. ಉಳಿತಾಯದ ಕಡೆಗೂ ಗಮನವನ್ನು ಕೊಡಿ. ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಇರಲಿದೆ. ವಿಶೇಷವಾಗಿ ಸಹೋದರ ಸಹೋದರಿಯರೊಂದಿಗೆ ಆದಷ್ಟು ಉತ್ತಮ ಸುದ್ದಿ ಅಥವಾ ಸಹಾಯ ದೊರೆಯಬಹುದು. ಮನೆಯಲ್ಲಿನ ಸಣ್ಣ ಸಮಸ್ಯೆಗಳು ಮಾತುಕತೆಯಿಂದ ಸುಲಭವಾಗಿ ಪರಿಹಾರವಾಗಬಹುದು. ಆದಿತ್ಯವರವಾಗಿರುವುದರಿಂದ ಕುಟುಂಬದವರೊಂದಿಗೆ ಹೊರಗೆ ಹೋಗುವುದು ಅಥವಾ ಒಟ್ಟಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷವನ್ನು ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸ್ನೇಹಪೂರ್ಣ ವಾತಾವರಣ ಇರಲಿದೆ. ನಿಮ್ಮ ದಿನದ ಅನುಭವಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಸಣ್ಣ ವಿಚಾರಗಳಲ್ಲಿ ವಾದ ಮಾಡುವುದಕ್ಕಿಂತ ನಗು ನಗುತ್ತಾ ಮಾತನಾಡಿದರೆ ನಿಮ್ಮ ಸಂಬಂಧ ಇದನ್ನ ಇನ್ನಷ್ಟು ಸುಂದರವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಕಲಿಕೆಯ ಆಸಕ್ತಿ ಹೆಚ್ಚಾಗಲಿದೆ. ಭಾಷೆ, ಸಂವಹನ, ಕಂಪ್ಯೂಟರ್ ಅಥವಾ ಸೃಜನಶೀಲ ವಿಷಯಗಳಲ್ಲಿ ಆಸಕ್ತಿ ಇರುವವರಿಗೆ ಉತ್ತಮ ದಿನವಾಗಲಿದೆ. ಓದಿನ ನಡುವೆ ಮೊಬೈಲ್ ಬಳಕೆಯನ್ನು ನಿಯಂತ್ರಣ ಮಾಡಿ. ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವವರು ಇಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದರೆ ಉತ್ತಮ ಯಶಸ್ಸಿನ ಪ್ರಯೋಜನವಾಗಲಿದೆ. ಕೃಷಿಕರಿಗೆ ಇಂದು ಕೃಷಿ ಕೆಲಸಗಳನ್ನು ಯೋಜನೆ ಮಾಡಿಕೊಂಡು ನಿರ್ವಹಿಸಲು ಉತ್ತಮವಾದಂತಹ ದಿನ. ಬೆಳೆಗಳಿಗೆ ನೀರು, ಗೊಬ್ಬರ ಮತ್ತು ಕೀಟ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ. ಮಾರುಕಟ್ಟೆಯಲ್ಲಿ ಬೆಳೆಗಳ ದರವನ್ನು ತಿಳಿದುಕೊಂಡು ಮಾರಾಟದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ. ಕೃಷಿಯಲ್ಲಿ ಹೊಸ ವಿಧಾನವನ್ನು ಪ್ರಯತ್ನಿಸುವ ಮೊದಲು ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳಿ. ಆರೋಗ್ಯದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಓಡಾಟ ಅಥವಾ ನಿರಂತರ ಕೆಲಸದಿಂದ ಆಯಾಸವಾಗಬಹುದು. ಕಣ್ಣುಗಳಿಗೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಲು ಮಧ್ಯೆ ಮಧ್ಯೆ ವಿಶೇಷವಾಗಿ ಮೊಬೈಲ್ ಅಥವಾ ಪರದೆ ಬಳಕೆಯಿಂದ ಆದಷ್ಟು ದೂರವಿರಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ. ಇಂದು ನಿಮ್ಮ ಮಾತು ಮತ್ತು ಸಂವಹನವೇ ನಿಮ್ಮ ದೊಡ್ಡ ಶಕ್ತಿಯಾಗಿರಲಿದೆ. ಆದರೆ ಮಾತನಾಡುವ ಮೊದಲು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲ ವಿಚಾರಕ್ಕೂ ತಕ್ಷಣ ಉತ್ತರ ನೀಡುವ ಬದಲು ಅಗತ್ಯವಿದ್ದಾಗ ಮಾತ್ರ ಮೌನವಾಗಿರುವುದು ಒಳ್ಳೆಯದು. ನಿರ್ಧಾರ ಮಾಡಿಕೊಳ್ಳಿ. ನಿಮ್ಮ ಗಮನವನ್ನು ಒಂದೇ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ಈ ದಿನ ಉತ್ತಮ ಫಲ ಸಿಗಲಿದೆ.
ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಓಂ ಮಿತ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ನಿಮ್ಮ ಇಷ್ಟ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಮಯ ಬೆಳಗ್ಗೆ 8ರಿಂದ 9:30 ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಕುಟುಂಬದ ಸಂತೋಷ, ಮನಸ್ಸಿಗೆ ನೆಮ್ಮದಿ ಮತ್ತು ಹೊಸ ಭರವಸೆ ಮೂಡಿಸುವ ದಿನ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಗೊಂದಲಗಳು ನಿಧಾನವಾಗಿ ದೂರವಾಗಬಹುದು. ಕುಟುಂಬದವರೊಂದಿಗೆ ಮಾತನಾಡಿ ಕೆಲವು ಪ್ರಮುಖ ವಿಚಾರಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ಹಗುರವಾಗಲಿದೆ. ನಿಮ್ಮ ಅನುಭವ ಮತ್ತು ಒಳನೋಟವನ್ನು ಬಳಸಿಕೊಂಡು ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ದೊರೆಯುವ ಸಾಧ್ಯತೆ ಇದೆ. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಮುಂದುವರಿಯುವುದರಿಂದ ಮುಂದಿನ ದಿನಗಳಲ್ಲಿ ಲಾಭವಾಗಬಹುದು. ಮನೆಯಲ್ಲಿಯೇ ಕುಳಿತು ವ್ಯವಹಾರ ಅಥವಾ ವಿಶೇಷವಾಗಿ ವ್ಯಾಪಾರದ ವಿಚಾರವಾಗಿ ಕುಟುಂಬದ ಸಹಭಾಗಿತ್ವದ ಕೆಲಸದಲ್ಲಿ ಹೊಸ ಆಲೋಚನೆ ಮೂಡಬಹುದು. ದೊಡ್ಡ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಪೂರ್ಣ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಉದ್ಯೋಗಿಗಳಿಗೆ ಇಂದು ಕೆಲಸದ ಒತ್ತಡಕ್ಕಿಂತ ಭವಿಷ್ಯದ ಯೋಜನೆಗಳ ಬಗ್ಗೆ ಯೋಚಿಸಲು ಸಮಯ ಸಿಗಬಹುದು. ನಿಮ್ಮ ಕೆಲಸದಲ್ಲಿ ಆಗಿರುವ ಸಣ್ಣ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇಂದು ಉತ್ತಮ ಅವಕಾಶ ಸಿಗಲಿದೆ. ಸೋಮವಾರದ ವಾರ ಆರಂಭವಾಗುವ ಕೆಲಸಗಳಿಗೆ ಹಿಂದೆ ಯೋಜನೆ ಮಾಡಿಕೊಂಡರೆ ಮುಂದಿನ ದಿನ ನಿಮಗೆ ಸುಲಭವಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಅಗತ್ಯವಿರುವ ಹಣ ಕೈಯಲ್ಲಿದ್ದರೂ ಮನೆ ಅಥವಾ ಕುಟುಂಬದ ವಿಚಾರಕ್ಕೆ ಹೆಚ್ಚುವರಿ ಖರ್ಚು ಬರಬಹುದು. ಹಳೆಯ ಬಾಕಿ ಹಣದ ಬಗ್ಗೆ ಮಾತುಕತೆ ನಡೆಸಲು ಅನುಕೂಲಕರವಾದಂಥ ದಿನ. ಯಾರಿಗಾದರೂ ಸಣ್ಣ ಒಂದು ಸಾಲ ನೀಡುವಾಗ ಸರಿಯಾದ ದಾಖಲೆ ಇಟ್ಟುಕೊಳ್ಳಿ. ಅನಗತ್ಯ ಖರೀದಿಗಳನ್ನು ಮಾಡುವುದರಿಂದ ಉಳಿತಾಯ ಹೆಚ್ಚಿಸಬಹುದು. ವಿಶೇಷವಾಗಿ ಕುಟುಂಬದ ವಿಚಾರದಲ್ಲಿ ಇಂದು ನಿಮಗೆ ಹೆಚ್ಚಿನ ಸಂತೋಷ ಸಿಗಬಹುದು. ಮನೆಯವರೊಂದಿಗೆ ಕುಳಿತು ಮಾತನಾಡಲು ಮತ್ತು ಹಳೆಯ ವಿಚಾರಗಳನ್ನು ನೆನಪಿಸಿಕೊಳ್ಳಲು ಉತ್ತಮವಾದಂಥ ದಿನ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಮನೆಯಲ್ಲಿನ ಯಾವುದಾದರೂ ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ಪ್ರೀತಿಯಿಂದ ಮಾತನಾಡಿ ಪರಿಹರಿಸಿಕೊಳ್ಳುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯಿಂದ ಉತ್ತಮ ಬೆಂಬಲ ದೊರೆಯಲಿದೆ. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಸಂಗಾತಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಒಟ್ಟಿಗೆ ಸಮಯ ಕಳೆಯುವುದರಿಂದ ಪರಸ್ಪರ ಆತ್ಮೀಯತೆ ಹೆಚ್ಚಾಗಲಿದೆ. ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇಂದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಓದಲು ಉತ್ತಮವಾದಂಥ ದಿನ. ಹಿಂದಿನ ಪಾಠಗಳನ್ನು ಪುನರಾವರ್ತನೆ ಮಾಡುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಮುಂದಿನ ವಾರದ ಓದಿನ ವೇಳಾಪಟ್ಟಿಯನ್ನು ಇಂದು ಸಿದ್ಧಪಡಿಸಿಕೊಳ್ಳಿ. ಕಠಿಣ ವಿಷಯವನ್ನು ಮುಂದೂಡದೆ ಅದಕ್ಕೆ ಹೆಚ್ಚಿನ ಸಮಯವನ್ನು ಆದ್ಯತೆಯನ್ನು ನೀಡಿ. ಕೃಷಿಕರಿಗೆ ಇಂದು ಮುಂದಿನ ಕೃಷಿ ಚಟುವಟಿಕೆಗಳ ಬಗ್ಗೆ ಯೋಜನೆ ರೂಪಿಸಲು ಅನುಕೂಲಕರವಾದಂಥ ದಿನ. ಬೆಳೆಗಳ ಆರೋಗ್ಯವನ್ನು ಪರಿಶೀಲಿಸಿಕೊಳ್ಳಿ. ನೀರು ಮತ್ತು ಗೊಬ್ಬರದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿಕೊಳ್ಳಿ. ಕೃಷಿ ಉತ್ಪನ್ನಗಳ ಮಾರಾಟ ಮಾಡುವವರು ಮಾರುಕಟ್ಟೆಯ ದರವನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಇಂದು ವಿಶೇಷವಾಗಿ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಮನಸ್ಸಿನಲ್ಲಿ ಹೆಚ್ಚು ವಿಚಾರಗಳನ್ನು ಇಟ್ಟುಕೊಂಡು ಒತ್ತಡಕ್ಕೆ ಒಳಗಾಗಬೇಡಿ. ಸಾಕಷ್ಟು ವಿಶ್ರಾಂತಿ ಮಾಡಿ, ನೀರು ಹೆಚ್ಚು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್ ಮತ್ತು ಸರಳ ವ್ಯಾಯಾಮ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಚೈತನ್ಯ ಸಿಗಲಿದೆ. ಇಂದು ಹಳೆಯ ಸಮಸ್ಯೆಗಳನ್ನು ಮತ್ತೆ ಮತ್ತೆ ಯೋಚಿಸುವುದಕ್ಕಿಂತ ಮುಂದಿನ ಹೆಜ್ಜೆಯ ಬಗ್ಗೆ ಯೋಚಿಸಿಕೊಳ್ಳಿ. ನಿಮ್ಮ ಕೈಯಲ್ಲಿರುವ ವಿಷಯಗಳ ಮೇಲೆ ಗಮನವನ್ನು ನೀಡಿ. ಎಲ್ಲರ ಸಮಸ್ಯೆಯನ್ನು ನೀವು ಪರಿಹರಿಸಬೇಕೆಂಬ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ. ಅಗತ್ಯವಿರುವಲ್ಲಿ ಇಲ್ಲ ಎಂದು ಹೇಳುವುದು ಕೆಲವೊಮ್ಮೆ ಉತ್ತಮ ನಿರ್ಧಾರವಾಗಲಿದೆ. ಇಂದು ಆದಿತ್ಯವಾರವಾಗಿರುವುದರಿಂದ ವಿಶೇಷವಾಗಿ ಓಂ ಹಿರಣ್ಯ ಗರ್ಭಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ ಹಾಗೂ ಗಣಪತಿಯ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಸಮಯ ಬೆಳಗ್ಗೆ 6:45ರಿಂದ ಬೆಳಗ್ಗೆ 8:15 ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಆತ್ಮವಿಶ್ವಾಸ, ಗೌರವ ಮತ್ತು ಹೊಸ ನಿರ್ಧಾರಗಳಿಗೆ ದಾರಿ ಮಾಡಿಕೊಡುವ ದಿನ. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇಂದು ಕೆಲವು ಉತ್ತಮ ಅವಕಾಶಗಳು ಎದುರಾಗಲಿದೆ. ಹಾಗೆ ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕೆಲಸವೊಂದನ್ನು ಇಂದು ಮತ್ತೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮಾತಿಗೆ ಕುಟುಂಬ ಮತ್ತು ಆಪ್ತರಿಂದ ಬೆಂಬಲ ದೊರೆಯಲಿದೆ. ಆತುರಕ್ಕಿಂತ ವಿವೇಕದಿಂದ ಮುಂದುವರೆದರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲಿದ್ದೀರಿ.
ವ್ಯಾಪಾರ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಇಂದು ಹೊಸ ಗ್ರಾಹಕರ ಪರಿಚಯ ಅಥವಾ ಹೊಸ ವ್ಯವಹಾರದ ಮಾತುಕತೆ ನಡೆಯಬಹುದು. ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಯೋಜನೆ ರೂಪಿಸಲು ಉತ್ತಮ ಸಮಯ. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ವ್ಯವಹಾರ ಹೆಚ್ಚಾಗಬಹುದು. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಸಿಗಬಹುದು. ಮೇಲಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಅಥವಾ ಪ್ರಮುಖ ಕೆಲಸ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ, ಆದರೆ ಇತರರ ಅಭಿಪ್ರಾಯವನ್ನು ಗೌರವಿಸಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಸ್ಪರ್ಧೆ ಬೇಡ. ಹಣಕಾಸಿನ ವಿಚಾರದಲ್ಲಿ ಇಂದು ಒಟ್ಟಾರೆಯಾಗಿ ಉತ್ತಮ ಸ್ಥಿತಿ ಕಂಡುಬರತಕ್ಕಂಥ ದಿನ. ನೀವು ನಿರೀಕ್ಷಿಸಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ, ಆದರೆ ಮನೆ, ವಾಹನ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಕೆಲವು ಖರ್ಚುಗಳು ಎದುರಾಗಬಹುದು. ಐಷಾರಾಮಿ ಖರೀದಿಗೆ ಹಣ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ ಉಳಿತಾಯಕ್ಕೆ ಒಂದು ಭಾಗವನ್ನು ಹಣವನ್ನು ಮೀಸಲಿಡುವುದು ಉತ್ತಮ. ಕುಟುಂಬದಲ್ಲಿ ಇಂದು ಮಾತಿಗೆ ಗೌರವ ಸಿಗಲಿದೆ. ಮನೆಯ ಪ್ರಮುಖ ವಿಚಾರವೊಂದರಲ್ಲಿ ನಿಮ್ಮ ಸಲಹೆ ಅಗತ್ಯವಾಗಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ಧೈರ್ಯ ಸಿಗಲಿದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಸಣ್ಣ ಸಮಯ ಕಳೆಯುವುದು ಉತ್ತಮ. ಇಂದು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ಹಾಗೆ ನಿಮ್ಮ ಸಂಗಾತಿಯ ಆಸೆ ಮತ್ತು ಅಭಿಪ್ರಾಯಗಳಿಗೆ ಮಹತ್ವವನ್ನು ನೀಡಿ ಸಣ್ಣ ವಿಷಯಗಳಲ್ಲಿ ಹಠ ಮಾಡದೆ ಪ್ರೀತಿಯಿಂದ ಮಾತನಾಡಿದರೆ ಮನೆಯ ವಾತಾವರಣ ಇನ್ನಷ್ಟು ಸಂತೋಷವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಉತ್ತಮ ಆಸಕ್ತಿ ಮೂಡಲಿದೆ. ಕಷ್ಟಕರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಇಂದು ಸಮಯ ಮೀಸಲಿಡತಕ್ಕಂಥ ದಿನ. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಓದಿನ ಜೊತೆಗೆ ಪುನರಾವರ್ತನೆಗೂ ಹೆಚ್ಚಿನ ಮಹತ್ವವನ್ನು ನೀಡಿ ನಿಮ್ಮ ಗುರಿಯನ್ನು ನೆನಪಿನಲ್ಲಿಟ್ಟುಕೊಂಡು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಉತ್ತಮ ಫಲ ಪಡೆಯಲಿದ್ದೀರಿ. ಕೃಷಿಕರಿಗೆ ಇಂದು ವಿಶೇಷವಾಗಿ ಬೆಳೆಗಳ ನಿರ್ವಹಣೆಯ ಬಗ್ಗೆ ಗಮನ ಹರಿಸಬೇಕಾದಂಥ ದಿನ. ನೀರಿನ ವ್ಯವಸ್ಥೆ, ಗೊಬ್ಬರ ಮತ್ತು ಬೆಳೆಗಳ ಆರೋಗ್ಯವನ್ನು ಪರಿಶೀಲಿಸಿಕೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಗಮನ ಮಾಡಿಕೊಳ್ಳಿ. ಹೊಸ ಕೃಷಿ ಉಪಕರಣ ಅಥವಾ ಸಾಮಗ್ರಿ ಖರೀದಿಸುವಾಗ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಉತ್ತಮ. ಆರೋಗ್ಯದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರತಕ್ಕಂಥ ದಿನ, ಆದರೆ ಹೆಚ್ಚು ಕೆಲಸ ಅಥವಾ ಓಡಾಟದಿಂದ ಆಯಾಸವಾಗಬಹುದು. ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ಸೂರ್ಯ ನಮಸ್ಕಾರ, ವಾಕಿಂಗ್ ಮಾಡುವುದರಿಂದ ಚೈತನ್ಯ ಹೆಚ್ಚಾಗಲಿದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಸಾಕಷ್ಟು ನೀರು ಸೇವನೆ ಮಾಡಿಕೊಳ್ಳುವುದು ಒಳ್ಳೆಯದು. ಇಂದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ವಿಶೇಷವಾಗಿ ಒಳ್ಳೆಯ ಅವಕಾಶ ಬಂದಾಗ ಹಿಂದೆ ಸರಿಯಬೇಡಿ. ಆದರೆ ನಿಮ್ಮ ಯಶಸ್ಸನ್ನು ತೋರಿಸಿಕೊಳ್ಳುವ ಆತರವೂ ಬೇಡ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವಂತೆ ಮಾಡಿ. ಕೋಪ ಅಥವಾ ಹಠದಿಂದ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಹೆಚ್ಚು ಪ್ರಯೋಜನ ನೀಡಲಿದೆ. ಶುಭ ಫಲಕ್ಕಾಗಿ ಇಂದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 12 ಬಾರಿ ಜಪ ಮಾಡಿ ಹಾಗೂ ಸರ್ವಮಂಗಲ ಮಾಂಗಲ್ಯ ಎಂಬ ಶ್ಲೋಕವನ್ನು ಜಪ ಮಾಡುವುದರಿಂದಲೂ ಶುಭ ಫಲಗಳ ಸಾಧ್ಯತೆ ಇದೆ. ಇಂದು ವಿಶೇಷವಾಗಿ ಇಂದಿನ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:15ರಿಂದ ಬೆಳಗ್ಗೆ 8:45 ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಯೋಜನೆ, ಬುದ್ಧಿವಂತಿಕೆ ಮತ್ತು ಹೊಸ ವಿಚಾರಗಳಿಗೆ ವಿಶೇಷವಾಗಿ ಸ್ಪಷ್ಟತೆ ದೊರೆಯುವ ದಿನ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದಂಥ ಕೆಲವು ಕೆಲಸಗಳನ್ನು ಇಂದು ಸರಿಪಡಿಸಿಕೊಳ್ಳಬಹುದು. ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಚಿಂತಿಸುವುದನ್ನು ಬಿಟ್ಟು ಮುಖ್ಯವಾದ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಉತ್ತಮ ಫಲ ಸಿಗಲಿದೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವಂಥ ದಿನ. ವ್ಯಾಪಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ಹೊಸ ವಿಚಾರಗಳನ್ನು ಚರ್ಚಿಸಲು ಹಾಗೆ ವಿಶೇಷವಾಗಿ ಉತ್ತಮ ದಿನವೂ ಆಗಿರಲಿದೆ. ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಅಥವಾ ವ್ಯವಹಾರದ ಅವಕಾಶ ಬರಬಹುದು. ನಿಮ್ಮ ವ್ಯವಹಾರದಲ್ಲಿ ಬದಲಾವಣೆ ತರಲು ಯೋಜಿಸುತ್ತಿದ್ದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪ್ರಯತ್ನಿಸಿಕೊಳ್ಳಿ, ನಂತರ ವಿಸ್ತರಿಸುವುದು ಉತ್ತಮ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಇದರ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಉದ್ಯೋಗಿಗಳಿಗೆ ಹಿಂದಿನ ಕೆಲಸಗಳನ್ನು ಪರಿಶೀಲಿಸಿ ತಪ್ಪುಗಳನ್ನು ಸರಿಪಡಿಸಲು ಉತ್ತಮವಾದಂಥ ಅವಕಾಶ ಸಿಗಲಿದೆ. ಸೋಮವಾರದಿಂದ ಆರಂಭವಾಗುವ ಕೆಲಸಗಳಿಗೆ ಹಿಂದೆ ಯೋಜನೆ ಮಾಡಿಕೊಂಡರೆ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ಸಹೋದ್ಯೋಗಿಗಳ ಸಲಹೆಯನ್ನು ಸ್ವೀಕರಿಸಿಕೊಳ್ಳಿ. ಎಲ್ಲವನ್ನೂ ಒಬ್ಬರೇ ನಿರ್ವಹಿಸುವ ಪ್ರಯತ್ನ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಇಂದು ಸಮತೋಲನ ಕಾಯ್ದುಕೊಳ್ಳುವುದು ಉತ್ತಮ. ಅಗತ್ಯವಿರುವ ಹಣ ಕೈಯಲ್ಲಿದ್ದರೂ
ಮನೆಗೆ ಸಂಬಂಧಿಸಿದ ಕೆಲವು ಖರ್ಚುಗಳು ಎದುರಾಗಬಹುದು. ಹಳೆಯ ಬಾಕಿ ಹಣದ ಬಗ್ಗೆ ಮಾತುಕತೆ ನಡೆಸಲು ಅನುಕೂಲಕರವಾದಂತಹ ದಿನ. ಅನಗತ್ಯ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಿಕೊಳ್ಳಿ. ಹಣವನ್ನು ಉಳಿತಾಯ ಅಥವಾ ಅಗತ್ಯ ಖರ್ಚುಗಳಿಗೆ ಸರಿಯಾಗಿ ಹಂಚಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನೆಮ್ಮದಿ ಇರಲಿದೆ. ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಬೆಲೆ ಸಿಗಲಿದೆ. ಮನೆಯ ಯಾವುದಾದರೂ ಪ್ರಮುಖ ವಿಚಾರದಲ್ಲಿ ನಿಮ್ಮ ನಿರ್ಧಾರವನ್ನು ಕುಟುಂಬದವರು ಪರಿಗಣಿಸಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಉತ್ತಮ ಸಲಹೆ ಮತ್ತು ಆಶೀರ್ವಾದ ದೊರೆಯಲಿದೆ. ಮಕ್ಕಳ ವಿಚಾರದಲ್ಲಿ ಸಂತೋಷ ಆರಂಭವಾಗಬಹುದು. ಮನಸ್ಸಿಗೂ ಹಿತ ದೊರಕಲಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕುವ ನಿಮ್ಮ ಸ್ವಭಾವವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳಿ ನಂತರ ಪ್ರತಿಕ್ರಿಯಿಸಿದರೆ ಸಂಬಂಧದಲ್ಲಿ ಇನ್ನಷ್ಟು ಆತ್ಮೀಯತೆ ಮೂಡಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಪುನರಾವರ್ತನೆಗೆ ಉತ್ತಮ ದಿನ. ಕಷ್ಟಕರ ವಿಚಾರದಲ್ಲಿ ಸಂಶಯಗಳನ್ನು ಪರಿಹರಿಸಿಕೊಳ್ಳಿ. ಮುಂದಿನ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಓದಿನ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬಹುದು. ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿದರೆ ಕಡಿಮೆ ಸಮಯದಲ್ಲೂ ಉತ್ತಮ ಅಧ್ಯಯನ ಮಾಡಲು ಇದನ್ನು ಸಾಧ್ಯವಾಗಲಿದೆ. ಕೃಷಿಕರಿಗೆ ಇಂದು ಬೆಳೆಗಳ ಒಂದು ಸ್ಥಿತಿಯನ್ನು ಪರಿಶೀಲಿಸಿ ಮುಂದಿನ ಕೆಲಸಗಳ ಬಗ್ಗೆ ಯೋಚನೆ ರೂಪಿಸಲು ಅನುಕೂಲಕರವಾದಂಥ ದಿನ. ನೀರಿನ ವ್ಯವಸ್ಥೆ ಮತ್ತು ಗೊಬ್ಬರದ ಪ್ರಮಾಣದ ಬಗ್ಗೆ ಗಮನವನ್ನು ನೀಡಿ. ಬೆಳೆಗಳಲ್ಲಿ ಯಾವುದೇ ಬದಲಾವಣೆ ಕಂಡುಬಂದರೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಿ. ಕೃಷಿಯ ಖರ್ಚನ್ನು ಲೆಕ್ಕಾಚಾರ ಮಾಡಿಕೊಂಡು ನಿರ್ವಹಿಸುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಯೋಚಿಸುವುದರಿಂದ ಮಾನಸಿಕ ಆಯಾಸವಾಗಬಹುದು. ಬೆಳಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್ ಅಥವಾ ಯೋಗಾಭ್ಯಾಸ ಮಾಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿ ಉತ್ತಮ ನಿದ್ರೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇಂದು ವಿಶೇಷವಾಗಿ ಎಲ್ಲವನ್ನು ಒಂದೇ ದಿನದಲ್ಲಿ ಮುಗಿಸಬೇಕೆಂಬ ಒತ್ತಡ ಬೇಡ. ನಿಮ್ಮ ಮುಂದೆ ಇರುವ ಕೆಲಸಗಳನ್ನು ಮುಖ್ಯ ಮತ್ತು ಕಡಿಮೆ ಮುಖ್ಯ ಎಂದು ವಿಂಗಡಿಸಿ ಮೊದಲು ಅಗತ್ಯವಾದ ಕೆಲಸವನ್ನು ಪೂರ್ಣಗೊಳಿಸಿಕೊಳ್ಳಿ. ಇಂದು ವಿಶೇಷವಾಗಿ ನಿಮ್ಮ ಶುಭಫಲಕ್ಕಾಗಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಹಾಗೂ ದುರ್ಗಾರಾಧನೆಯಿಂದ ಸಹಿತ ನಿಮಗೆ ಶುಭ ಫಲಗಳ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ. ಶುಭವಾಗಲಿ. ತುಲಾರಾಶಿಯವರಿಗೆ ಇಂದು ಸಂಬಂಧಗಳಲ್ಲಿ ಸೌಹಾರ್ದತೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಹೊಸ ನಿರ್ಧಾರಗಳಿಗೆ ಅನುಕೂಲಕರವಾದಂಥ ದಿನ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಒಂದು ವಿಚಾರಕ್ಕೆ ಇಂದು ಪರಿಹಾರದ ದಾರಿ ಕಾಣುವಂಥ ದಿನ. ನಿಮ್ಮ ಮಾತಿನ ಶೈಲಿ ಮತ್ತು ಹೊಂದಿಕೊಳ್ಳುವ ಗುಣದಿಂದ ಕೆಲವು ಕಷ್ಟಕರ ಪರಿಸ್ಥಿತಿಗಳನ್ನು ಸುಲಭವಾಗಿ ನಿಭಾಯಿಸಿಕೊಳ್ಳಬಹುದು. ಆದರೆ ಎಲ್ಲವನ್ನು ಸಂತೋಷಪಡಿಸುವ ಪ್ರಯತ್ನ ಮಾಡುವ ಬದಲು ನಿಮ್ಮ ಅಗತ್ಯಗಳಿಗೂ ಆದ್ಯತೆಯನ್ನು ನೀಡಿ. ವ್ಯಾಪಾರಸ್ಥರಿಗೆ ಇಂದು ಗ್ರಾಹಕರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿಕೊಳ್ಳಲು ಅನುಕೂಲಕರವಾದಂಥ ದಿನ. ಹಳೆಯ ಗ್ರಾಹಕರಿಂದ ಹೊಸ ವ್ಯವಹಾರ ಅಥವಾ ಶಿಫಾರಸು ದೊರೆಯುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆಯ ಬಗ್ಗೆ ಚರ್ಚೆ ನಡೆಯಬಹುದು. ಆದರೆ ಹಣಕಾಸಿನ ಷರತ್ತುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ನಂತರವೇ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಿ ಹೊಸ ಆಲೋಚನೆಗಳು ಮೂಡಬಹುದು. ನಿಮ್ಮ ಕೆಲಸವನ್ನು ನಿರ್ಧರಿಸುವ ಸಲಹೆಯನ್ನು ಮೇಲಧಿಕಾರಿಗಳಿಗೆ ನೀಡಲು ಉತ್ತಮ ಸಮಯ. ಕೆಲಸದ ಸ್ಥಳದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಮೃದುವಾದ ಮಾತಿನಿಂದ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಬದಲಾಯಿಸಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಇಂದು ಸಮತೋಲನ ಕಾಯ್ದುಕೊಳ್ಳಲಿದ್ದೀರಿ. ಆದಾಯ ಸಾಮಾನ್ಯವಾಗಿದ್ದರೂ ಕುಟುಂಬ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಖರ್ಚು ಬರಬಹುದು. ಸೌಂದರ್ಯ, ಬಟ್ಟೆ ಅಥವಾ ಮನೆಯ ಅಲಂಕಾರಕ್ಕೆ ಸಂಬಂಧಿಸಿದ ಖರೀದಿಗಳಲ್ಲಿ ಖರ್ಚು ಹೆಚ್ಚಾಗದಂತೆ ನೋಡಿಕೊಳ್ಳಿ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಇಂದು ಮಾಹಿತಿ ಸಂಗ್ರಹಿಸಿಕೊಳ್ಳಿ. ಅಂತಿಮ ಯೋಚನೆ, ವಿಶೇಷವಾಗಿ ಯಾವುದೇ ಒಂದು ಅಂತಿಮ ನಿರ್ಧಾರವನ್ನು ಸಂಪೂರ್ಣ ಪರಿಶೀಲನೆಯ ನಂತರ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಇರಲಿದೆ. ಮನೆಯವರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದರಿಂದ ಆತ್ಮೀಯತೆ ಹೆಚ್ಚಾಗಲಿದೆ. ಹಿರಿಯರ ಆಶೀರ್ವಾದ ಪಡೆಯಲಿದ್ದೀರಿ. ಕುಟುಂಬದ ಯಾವುದಾದರೂ ಸಮಸ್ಯೆ ಇದ್ದರೆ ಎಲ್ಲರೂ ಸೇರಿ ಮಾತನಾಡಿ ಸರಿಪಡಿಸಿಕೊಳ್ಳಲು ಇಂದು ಉತ್ತಮವಾದಂಥ ದಿನ. ಇನ್ನು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಕಂಡುಬರಲಿದೆ. ಸಂಗಾತಿಯ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸದೆ ಸಂಪೂರ್ಣವಾಗಿ ಕೇಳಿ.
ಒಟ್ಟಿಗೆ ಹೊರಗೆ ಹೋಗುವುದು ಅಥವಾ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸರ್ಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿ ಹೆಚ್ಚಾಗುವಂತಹ ದಿನ. ಕಲೆ, ಸಂಗೀತ, ಭಾಷೆ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಬಹುದು. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮಾಡಿಕೊಳ್ಳಿ. ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಹಾಗೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವಂತಹ ದಿನವಾಗಿರಲಿದೆ. ಓದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇಂದು ಕೃಷಿಕರಿಗೆ ಇಂದು ಬೆಳೆಗಳ ಮಾರಾಟ ಮತ್ತು ಮುಂದಿನ ಕೃಷಿ ಯೋಜನೆಗಳ ಬಗ್ಗೆ ಚರ್ಚಿಸಲು ಇಂದು ಉತ್ತಮವಾದಂತಹ ದಿನ. ಮಾರುಕಟ್ಟೆಯ ಬೆಲೆಗಳನ್ನು ತಿಳಿದುಕೊಂಡು ಬೆಲೆ ಮಾರಾಟ ಮಾಡಿ. ವಿಶೇಷವಾಗಿ ಬೆಳೆಯ ಮಾರಾಟದಿಂದ ಒಳ್ಳೆಯ ಲಾಭವಿದೆ. ನೀರಿನ ಬಳಕೆಯನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಳ್ಳಿ. ಕೃಷಿಗೆ ಸಂಬಂಧಿಸಿದ ಹೊಸ ವಸ್ತುಗಳನ್ನು ಖರೀದಿಸುವಾಗ ಗುಣಮಟ್ಟ ಮತ್ತು ಬೆಲೆಯನ್ನು ಹೋಲಿಕೆ ಮಾಡಿ ನೋಡಿ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಸಮಯ ಕುಳಿತುಕೊಂಡು ಕೆಲಸ ಮಾಡುವುದರಿಂದ ದೇಹದಲ್ಲಿ ಗಟ್ಟಿತನ ಅಥವಾ ಆಯಾಸ ಉಂಟಾಗಬಹುದು. ಮಧ್ಯೆ ಮಧ್ಯೆ ಸ್ವಲ್ಪ ನೀರು ಕುಡಿಯಿರಿ. ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡಿ. ಸಾಕಷ್ಟು ನೀರು ಕುಡಿಯುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಸಂಗೀತ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯ ವಿಶೇಷವಾಗಿ ಮೀಸಲಿಡತಕ್ಕಂಥದ್ದು ಉತ್ತಮ. ಇನ್ನು ಇಂದಿನ ದಿನದ ವಿಶೇಷತೆಯನ್ನು ನೋಡುವುದಾದರೆ, ವಿಶೇಷವಾಗಿ ಯಾವುದೇ ನಿರ್ಧಾರವನ್ನು ಕೇವಲ ಇತರರನ್ನು ಮೆಚ್ಚಿಸಲು ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಮತ್ತು ಭವಿಷ್ಯಕ್ಕೆ ವಿಶೇಷವಾಗಿ ಎಲ್ಲ ರೂಪುರೇಷೆಗಳನ್ನು ಮಾಡಿಕೊಳ್ಳಿ. ಈ ದಿನ ಶುಭ ಫಲಕ್ಕಾಗಿ ಓಂ ಭಗಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ಸಮಯ ಬೆಳಗ್ಗೆ 7:45ರಿಂದ 9:15ರವರೆಗೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದು ದೃಢ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಕೆಲವು ಹಳೆಯ ವಿಚಾರಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿನ. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಕೆಲಸ ಅಥವಾ ನಿರ್ಧಾರದ ಬಗ್ಗೆ ಇಂದು ಸ್ಪಷ್ಟತೆ ಬರಬಹುದು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಟ್ಟರೆ ಉತ್ತಮ ಫಲ ದೊರೆಯಲಿದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ವ್ಯಾಪಾರ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಇಂದು ಹಳೆಯ ವ್ಯವಹಾರದಿಂದ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಅಥವಾ ಆರ್ಡರ್ ವಿಚಾರದಲ್ಲಿ ಚಲನವಲನ ಕಾಪಾಡಬಹುದು. ಹೊಸ ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವಾಗ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುವುದು ಮುಖ್ಯ. ಉದ್ಯೋಗಿಗಳಿಗೆ ಈ ದಿನ ವಿಶೇಷವಾಗಿ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗಲಿದೆ. ಹೊಸ ಜವಾಬ್ದಾರಿ ಬಂದರೆ ಅದನ್ನು ಧೈರ್ಯದಿಂದ ಸ್ವೀಕರಿಸಿಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸಿದರೆ ತಕ್ಷಣ ಕೋಪಗೊಳ್ಳದೆ ದಾಖಲೆ ಮತ್ತು ಮಾಹಿತಿಯ ಆಧಾರದ ಮೇಲೆ ಉತ್ತರವನ್ನು ನೀಡಿ. ನಿಮ್ಮ ಶಾಂತ ನಡೆ ಹಿರಿಯರ ಗಮನ ಸೆಳೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಕೆಲವು ಹಣ ವಿಶೇಷವಾಗಿ ಕೈ ಸೇರುವ ಸಾಧ್ಯತೆ ಇದ್ದರೂ ಅದೇ ಸಮಯದಲ್ಲಿ ಕುಟುಂಬ ಅಥವಾ ಸಮಯಕ್ಕೆ ಅಗತ್ಯಕ್ಕೆ ಖರ್ಚು ಬರಬಹುದು. ಅನಿರೀಕ್ಷಿತ ಖರ್ಚಿಗಾಗಿ ಸ್ವಲ್ಪ ಹಣವನ್ನು ಮೀಸಲಿಡಿ. ಸಾಲ ಕೊಡುವುದು ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ವಿಚಾರದಲ್ಲಿ ಆತುರವನ್ನು ಮಾಡಬೇಡಿ. ನಿಮ್ಮ ಹಣಕಾಸಿನ ಯೋಜನೆಯನ್ನು ಯಾರೊಂದಿಗೂ ಅನಗತ್ಯವಾಗಿ ಹಂಚಿಕೊಳ್ಳಲು ಹೋಗಬೇಡಿ. ಕುಟುಂಬ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುವಂತಹ ದಿನ. ಮನೆಯ ಪ್ರಮುಖ ವಿಚಾರದಲ್ಲಿ ನಿಮ್ಮ ಸಲಹೆಗೆ ಮಹತ್ವ ಸಿಗಲಿದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಉತ್ತಮ ಸಲಹೆ ದೊರೆಯಬಹುದು. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಹಾಯ ಅಗತ್ಯವಾಗಬಹುದು. ಸಾಧ್ಯವಾದಷ್ಟು ನೆರವು ನೀಡಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ನಿಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸುವುದನ್ನು ತಪ್ಪಿಸಿ. ಪರಸ್ಪರ ನಂಬಿಕೆ ಮತ್ತು ಗೌರವ ಕಾಪಾಡಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗಬಹುದು. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚುವರಿ ಸಮಯವನ್ನು ನೀಡಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವುದರಿಂದ ಉತ್ತಮ. ಓದುವಾಗ ವಿಶೇಷವಾಗಿ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು ಪ್ರಯೋಜನಕಾರಿಯಾಗಲಿದೆ.
ಕೃಷಿಕರಿಗೆ ಇಂದು ಬೆಳೆಗಳ ಸ್ಥಿತಿಯನ್ನು ಪರಿಶೀಲಿಸಲು ಉತ್ತಮವಾದಂತಹ ದಿನ. ನೀರಿನ ವ್ಯವಸ್ಥೆ ಮತ್ತು ಕೀಟ ನಿಯಂತ್ರಣದ ಬಗ್ಗೆ ವಿಶೇಷ ಗಮನವನ್ನು ನೀಡಿ ಬೆಳೆ ಮಾರಾಟದ ವಿಚಾರದಲ್ಲಿ ಮಾರುಕಟ್ಟೆಯ ದರಗಳನ್ನು ಪರಿಶೀಲಿಸಿ ಕೃಷಿಗೆ ಸಂಬಂಧಿಸಿದ ಹೊಸ ಖರ್ಚು ಮಾಡುವಾಗ ಅದರ ಅಗತ್ಯತೆಯನ್ನು ಮೊದಲು ಪರಿಗಣಿಸಿಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಮನಸ್ಸಿನಲ್ಲಿ ಹೆಚ್ಚು ವಿಚಾರಗಳನ್ನು ಇಟ್ಟುಕೊಂಡು ಒತ್ತಡಕ್ಕೆ ಒಳಗಾಗಬೇಡಿ. ದೇಹದ ಆಯಾಸ ಕಂಡು ಬಂದರೆ ವಿಶ್ರಾಂತಿಯನ್ನು ಮಾಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಬೆಳಗ್ಗಿನ ಸಮಯದಲ್ಲಿ ಲಘು ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದರಿಂದ ಚೈತನ್ಯ ಹೆಚ್ಚಾಗಲಿದೆ. ಇಂದು ನಿಮ್ಮ ಕೋಪವನ್ನು ನಿಯಂತ್ರಿಸುವುದೇ ನಿಮ್ಮ ದೊಡ್ಡ ಗೆಲುವಾಗಲಿದೆ. ಇಂದಿನ ನಿಮ್ಮ ಶುಭ ಫಲಕ್ಕಾಗಿ ಓಂ ಸವಿತ್ರೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಶುಭ ಫಲಕ್ಕಾಗಿ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡಬಹುದು. ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಓಂ ಸವಿತ್ರೇ ನಮಃ ಎಂಬ ಮಂತ್ರ ಜಪ ಮಾಡುವುದರಿಂದ ಶುಭ ಫಲದ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಮೆರೂನ್ ಬಣ್ಣ, ಶುಭ ಸಮಯ ಬೆಳಗ್ಗೆ 6:30ರಿಂದ ಬೆಳಗ್ಗೆ 8 ಗಂಟೆಯವರೆಗೆ. ಶುಭವಾಗಲಿ. ಧನುಸು ರಾಶಿ. ಧನುಸು ರಾಶಿಯವರಿಗೆ ಇಂದು ಹೊಸ ಚಿಂತನೆಗಳು, ಪ್ರಯಾಣದ ಸಾಧ್ಯತೆಗಳು ಮತ್ತು ಭವಿಷ್ಯದ ಬಗ್ಗೆ ಉತ್ತಮ ನಿರೀಕ್ಷೆ ಮೂಡುವ ದಿನ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಇಂದು ಯೋಚನೆ ಮಾಡಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವ ನಿಮಗೆ ಹೊಸ ದಾರಿಗಳನ್ನು ತೋರಿಸಬಹುದು. ಆದರೆ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಅದರ ಸಂಪೂರ್ಣ ಯೋಜನೆ ರೂಪಿಸಿಕೊಳ್ಳುವುದು ಉತ್ತಮ. ವ್ಯಾಪಾರಸ್ಥರಿಗೆ ಇಂದು ಹೊಸ ಗ್ರಾಹಕರು ಅಥವಾ ದೂರದ ಪ್ರದೇಶಗಳಿಂದ ವ್ಯವಹಾರದ ಸಂಪರ್ಕಗಳು ಬರುವ ಸಾಧ್ಯತೆ ಇದೆ. ಪ್ರಯಾಣ, ಶಿಕ್ಷಣ, ಆಮದು ಅಥವಾ ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ವ್ಯವಹಾರ ಹೆಚ್ಚಾಗಬಹುದು. ಉದ್ಯೋಗಿಗಳಿಗೆ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಯ ಬಗ್ಗೆ ಮಾಹಿತಿ ಸಿಗಬಹುದು. ನಿಮ್ಮ ಆಲೋಚನೆಗಳನ್ನು ಮೇಲಧಿಕಾರಿಗಳೊಂದಿಗೆ ಹಂಚಿಕೊಳ್ಳಲು ಉತ್ತಮ ಸಮಯ. ಆದರೆ ಯಾವುದೇ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗುವ ಅಭ್ಯಾಸವನ್ನು ತಪ್ಪಿಸಿಕೊಳ್ಳಿ. ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಒಟ್ಟಾರೆಯಾಗಿ ಉತ್ತಮ ಸ್ಥಿತಿ ಇರಲಿದೆ. ಹೆಚ್ಚುವರಿ ಆದಾಯದ ಮಾರ್ಗವೊಂದರ ಬಗ್ಗೆ ಯೋಜನೆ ಮೂಡಬಹುದು. ಹಳೆಯ ಬಾಕಿ ಹಣದ ಒಂದು ಭಾಗ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಪ್ರಯಾಣ, ಕುಟುಂಬ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಖರ್ಚು ಬರಬಹುದು. ತಕ್ಷಣ ಲಾಭದ ಆಸೆಯಿಂದ ಅಪಾಯದ ಹೂಡಿಕೆ ಮಾಡಬೇಡಿ. ಹಣವನ್ನು ಉಳಿತಾಯ ಮತ್ತು ಅಗತ್ಯ ಖರ್ಚುಗಳಿಗೆ ಸರಿಯಾಗಿ ಹಂಚಿಕೊಳ್ಳಿ. ಕುಟುಂಬ ಮತ್ತು ಸಾಮಾನ್ಯದ ಒಂದು ದಾಂಪತ್ಯದ ವಿಚಾರವನ್ನು ನೋಡುವುದಾದರೆ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಹೊರಗೆ ಹೋಗುವುದು ಅಥವಾ ಒಟ್ಟಿಗೆ ಊಟ ಮಾಡುವುದು ಮನಸ್ಸಿಗೆ ಸಂತೋಷ ನೀಡಲಿದೆ. ದೂರದಲ್ಲಿರುವ ಸಂಬಂಧಿಕರಿಂದ ಶುಭ ಸುದ್ದಿ ಬರತಕ್ಕಂಥ ದಿನ. ಹಿರಿಯರ ಸಲಹೆಗೆ ನಿಮಗೆ ಮುಂದಿನ ದಿನಗಳಲ್ಲಿ ಉಪಯುಕ್ತವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಿರತಕ್ಕಂಥ ದಿನ. ಒಟ್ಟಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಬಹುದು. ನಿಮ್ಮ ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸಿಕೊಳ್ಳಿ. ಸಣ್ಣ ವಿಚಾರಗಳಲ್ಲಿ ವಾದ ಮಾಡುವುದನ್ನು ತಪ್ಪಿಸಿ. ಸಂತೋಷದಿಂದ ಈ ದಿನ ನಿಮಗೆ ಸಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಉನ್ನತ ಶಿಕ್ಷಣ ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ಯೋಚಿಸಲು ಉತ್ತಮವಾದಂಥ ದಿನ. ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಹೊಸ ಕೋರ್ಸ್ ಮಾಡುವ ಆಸಕ್ತಿ ಇರುವವರು ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಬಹುದು. ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವವರು ಗುರಿಯನ್ನು ಸ್ಪಷ್ಟವಾಗಿಟ್ಟುಕೊಂಡು ಓದಬೇಕು. ಇಂದು ಹೊಸ ವಿಷಯ ಕಲಿಯುವುದಕ್ಕಿಂತ ಹಿಂದಿನ ಪಾಠಗಳ ಪುನರಾವರ್ತನೆ ಕೂಡ ಉತ್ತಮ ಫಲ ನೀಡಲಿದೆ. ಇಂದು ಕೃಷಿಕರಿಗೆ ವಿಶೇಷವಾಗಿ ಮುಂದಿನ ಬೆಳೆಗಳ ಯೋಜನೆಗೆ ರೂಪಿಸಲು ಅವಕಾಶಕರವಾದಂಥ ದಿನ. ಬೀಜ, ನೀರು, ಗೊಬ್ಬರ ಮತ್ತು ಮಾರುಕಟ್ಟೆಯ ದರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿ ಮಾರುಕಟ್ಟೆಯ ಚಲನವನ್ನು ಗಮನಿಸುವುದು ಉತ್ತಮ. ಹೊಸ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೊದಲು ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಪ್ರಯಾಣ ಅಥವಾ
ಹೆಚ್ಚು ಓಡಾಟದಿಂದ ಆಯಾಸವಾಗಬಹುದು. ಬೆಳಗ್ಗಿನ ಸಮಯದಲ್ಲಿ ಲಘು ವ್ಯಾಯಾಮ ಅಥವಾ ವಾಕಿಂಗ್ ಮಾಡಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ ಹೆಚ್ಚು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರುವುದನ್ನು ತಪ್ಪಿಸಿಕೊಳ್ಳಿ. ಇಂದು ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ, ಆದರೆ ಅದನ್ನು ಸಾಧಿಸಲು ಸಣ್ಣ ಹೆಜ್ಜೆಗಳಿಂದ ಆರಂಭಿಸಿಕೊಳ್ಳಿ. ಅವಕಾಶ ಬಂದಾಗ ಧೈರ್ಯವಾಗಿ ಮುಂದೆ ಬನ್ನಿ, ಆದರೆ ಅದರ ಹಿಂದೆ ಇರುವ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಕಾರಾತ್ಮಕ ಮನೋಭಾವದ ಜೊತೆಗೆ ನಿಯಮಿತ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಶುಭ ಫಲಕ್ಕಾಗಿ ಈ ದಿನ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಸಮಯ ಬೆಳಗ್ಗೆ 8:15ರಿಂದ 9:45ರವರೆಗೆ. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಜವಾಬ್ದಾರಿ, ಶಿಸ್ತು ಮತ್ತು ಮುಂದಿನ ದಿನಗಳಿಗಾಗಿ ಉತ್ತಮ ಯೋಜನೆ ರೂಪಿಸುವ ದಿನ. ಇತ್ತೀಚೆಗೆ ನೀವು ಮಾಡಿರುವ ಪರಿಶ್ರಮದ ಫಲ ನಿಧಾನವಾಗಿ ಗೋಚರಿಸಲು ಆರಂಭವಾಗಬಹುದು. ಕೆಲವು ವಿಚಾರಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಬದಲು ಅನುಭವಿಗಳ ಸಲಹೆ ಪಡೆದು ಮುಂದುವರಿದರೆ ಹೆಚ್ಚು ಪ್ರಯೋಜನವಾಗಲಿದೆ. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ವ್ಯಾಪಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರತಕ್ಕಂತಹ ದಿನ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಮಾತುಕತೆ ಅಥವಾ ವ್ಯವಹಾರ ಮತ್ತೆ ಚುರುಕುಗೊಳ್ಳುವ ಸಾಧ್ಯತೆ ಇದೆ. ಹೊಸ ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವಾಗ ಅವರ ಅಗತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡಿ. ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಸಂಪೂರ್ಣ ಲೆಕ್ಕಾಚಾರ ಮಾಡಿಕೊಂಡು ನಂತರವೇ ಮುಂದುವರಿಯಿರಿ. ಉದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸಗಳ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಲು ಉತ್ತಮವಾದಂಥ ಸಮಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಯುತ ಸ್ವಭಾವಕ್ಕೆ ಮೆಚ್ಚುಗೆ ಸಿಗಲಿದೆ. ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿ ಬಂದರೂ ಅದನ್ನು ಆತಂಕದಿಂದ ನೋಡದೆ ಹಂತ ಹಂತವಾಗಿ ಪೂರ್ಣಗೊಳಿಸಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಬಂದರೆ ಅದನ್ನು ದೊಡ್ಡದಾಗಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ಇಂದು ಉಳಿತಾಯಕ್ಕೆ ಆದ್ಯತೆಯನ್ನು ನೀಡುವುದು ಉತ್ತಮ. ನಿರೀಕ್ಷಿಸಿದ್ದಂತಹ ಹಣ ಕೈ ಸೇರುವ ಸಾಧ್ಯತೆ ಇದ್ದರೂ ಮನೆಯ ಅಗತ್ಯ ಅಥವಾ ಕುಟುಂಬದ ಸದಸ್ಯರಿಗಾಗಿ ಖರ್ಚು ಬರತಕ್ಕಂಥ ದಿನ. ಹಳೆಯ ಸಾಲ ಅಥವಾ ಬಾಕಿಯ ಹಣವನ್ನು ಸರಿಪಡಿಸುವ ಬಗ್ಗೆ ಯೋಚನೆ ರೂಪಿಸಲು ಇಂದು ಸೂಕ್ತವಾದಂಥ ದಿನ. ಅನಗತ್ಯ ವಸ್ತುಗಳನ್ನು ಖರೀದಿಸಬೇಡಿ. ಯಾವುದೇ ಹೂಡಿಕೆ ಅಥವಾ ದೊಡ್ಡ ಹಣದ ವ್ಯವಹಾರ ಮಾಡುವ ಮೊದಲು ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ಆತುರದ ನಿರ್ಧಾರಕ್ಕಿಂತ ದೀರ್ಘಕಾಲದ ಲಾಭವನ್ನು ಗಮನಿಸುವುದು ಉತ್ತಮ. ಕುಟುಂಬದಲ್ಲಿ ಇಂದು ಜವಾಬ್ದಾರಿ ಹೆಚ್ಚಾಗಬಹುದು. ಮನೆಯ ಯಾವುದಾದರೂ ಪ್ರಮುಖ ವಿಚಾರದಲ್ಲಿ ನಿಮ್ಮ ಸಲಹೆಗೆ ಮಹತ್ವ ಸಿಗಲಿದೆ. ಹಿರಿಯರೊಂದಿಗೆ ಮಾತನಾಡುವಾಗ ಅವರ ಅನುಭವವನ್ನು ಗೌರವಿಸಿಕೊಳ್ಳಿ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಹಾಯ ಅಗತ್ಯವಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದೆ. ಕೆಲಸದ ವಿಚಾರದಲ್ಲಿ ನಿಮ್ಮ ಮನಸ್ಸು ಬ್ಯುಸಿಯಾಗಿದ್ದರೂ ಸಂಗಾತಿಗೆ ಸ್ವಲ್ಪ ಸಮಯ ಮೀಸಲಿಡುವುದು ಉತ್ತಮ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡರೆ ಪರಸ್ಪರ ಆತ್ಮೀಯತೆ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ಉತ್ತಮವಾದಂತಹ ದಿನ. ಮುಂದಿನ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ವಾರದ ಓದಿನ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬಹುದು. ಕಷ್ಟವಾಗುತ್ತಿರುವ ವಿಷಯವನ್ನು ಮುಂದೂಡದೆ ಅದಕ್ಕೆ ಪ್ರತ್ಯೇಕ ಸಮಯವನ್ನು ನೀಡಿ. ಆದಷ್ಟು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಕೃಷಿಕರಿಗೆ ಇಂದು ಮುಂದಿನ ಕೃಷಿ ಚಟುವಟಿಕೆಗಳ ಬಗ್ಗೆ ಯೋಜನೆ ರೂಪಿಸಲು ಅನುಕೂಲಕರವಾದಂತಹ ದಿನ. ಬೆಳೆಗಳ ಆರೋಗ್ಯ, ನೀರಿನ ವ್ಯವಸ್ಥೆ ಮತ್ತು ಮಣ್ಣಿನ ಸ್ಥಿತಿಯ ಬಗ್ಗೆ ಗಮನವನ್ನು ಹರಿಸಿ. ಕೃಷಿ ಸಾಮಗ್ರಿಗಳನ್ನು ಖರೀದಿಸುವಾಗ ಗುಣಮಟ್ಟ ಮತ್ತು ಬೆಲೆಯನ್ನು ಹೋಲಿಕೆ ಮಾಡಿ. ಇನ್ನು ಈ ದಿನ ಮುಂದಿನ ಬೆಳೆಗಾಗಿ ಗೊಬ್ಬರ ಖರೀದಿಸುವ ಯೋಜನೆ ಇದ್ದರೆ ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮವಾದಂತಹ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಕೆಲಸದ ಬಗ್ಗೆ ಯೋಚಿಸುವುದರಿಂದ ಮಾನಸಿಕ ಒತ್ತಡ ಉಂಟಾಗಲಿದೆ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್ ಮಾಡುವುದು ಆರೋಗ್ಯದ ವಿಚಾರವಾಗಿ ತುಂಬಾ ಉತ್ತಮ. ಇಂದಿನ ಕೆಲಸ ನಿಮಗೆ ನಿಧಾನವಾದರೂ ಸ್ಥಿರವಾದ ಹೆಜ್ಜೆ ಯಶಸ್ಸಿಗೆ ದಾರಿಯಾಗಲಿದೆ. ಪರಿಸ್ಥಿತಿಗೆ ಯಾವುದೋ ಸೂಕ್ತವೋ ಅದನ್ನು ಯೋಚಿಸಿ ಮುಂದುವರಿಯತಕ್ಕಂಥದ್ದು ಉತ್ತಮ. ಹಳೆಯ ಸಮಸ್ಯೆಗಳನ್ನು ಮತ್ತೆ ಮತ್ತೆ ಯೋಚಿಸುವುದಕ್ಕಿಂತ ಮುಂದಿನ ವಾರದ ಬಗ್ಗೆ ಆಲೋಚನೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬೂದು ಬಣ್ಣ, ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಈ ದಿನ ನಿಮಗೆ ಹೆಚ್ಚಿನ ಶುಭ ಫಲಕ್ಕಾಗಿ
ನೀವು ತುಳಸಿ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು, ಬದಲಾವಣೆಯ ಅವಕಾಶಗಳು ಮತ್ತು ಸ್ನೇಹ ಸಂಪರ್ಕಗಳಿಂದ ಪ್ರಯೋಜನ ದೊರೆಯುವ ದಿನ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ದೊಡ್ಡ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಇಂದು ಗಂಭೀರವಾಗಿ ಯೋಚಿಸತಕ್ಕಂಥ ದಿನ. ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಸರಿಯಾದ ವ್ಯಕ್ತಿಗಳಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಆದರೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸದೆ ಮುಖ್ಯವಾದ ಕೆಲಸಕ್ಕೆ ಆದ್ಯತೆಯನ್ನು ನೀಡಿ. ವ್ಯಾಪಾರಸ್ಥರಿಗೆ ಇಂದು ಹೊಸ ಗ್ರಾಹಕರ ಪರಿಚಯ ಅಥವಾ ಹೊಸ ವ್ಯವಹಾರದ ವಿಚಾರದಲ್ಲಿ ಮಾತುಕತೆ ನಡೆಯಬಹುದು. ಸ್ನೇಹಿತರು ಅಥವಾ ಪರಿಚಯಸ್ಥರ ಮೂಲಕ ವ್ಯವಹಾರದ ಹೊಸ ಅವಕಾಶವೊಂದು ಸಿಗುವ ಸಾಧ್ಯತೆ ಇದೆ. ಆನ್ಲೈನ್, ತಂತ್ರಜ್ಞಾನ, ಮಾಧ್ಯಮ ಅಥವಾ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಆಲೋಚನೆಗಳು ಲಾಭದಾಯಕವಾಗಲಿದೆ. ಹೊಸ ಪಾಲುದಾರಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ವ್ಯಕ್ತಿಯ ಮೇಲಿನ ನಂಬಿಕೆಯ ಜೊತೆಗೆ ವ್ಯವಹಾರದ ದಾಖಲೆ ಮತ್ತು ಷರತ್ತುಗಳನ್ನು ಪರಿಶೀಲಿಸಿಕೊಳ್ಳಿ. ಸಹೋದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸದ ಬಗ್ಗೆ ಸ್ಪಷ್ಟತೆ ಸಿಗತಕ್ಕಂಥ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಹೊಸ ಅವಕಾಶಗಳ ಜೊತೆಗೆ ಖರ್ಚಿನ ಪರಿಸ್ಥಿತಿಯು ಕಂಡುಬರಲಿದೆ. ಸ್ನೇಹಿತರು, ಕುಟುಂಬ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಹಣ ಖರ್ಚಾಗತಕ್ಕಂಥ ದಿನ. ಆದಷ್ಟು ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಆದಷ್ಟು ಹೂಡಿಕೆಯನ್ನು ಮಾಡಲು ಪ್ರಯತ್ನಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ವಾತಾವರಣ ಇರಲಿದೆ. ಸಹೋದರ ಸಹೋದರಿಯರು ಅಥವಾ ಹತ್ತಿರದ ಸಂಬಂಧಿಕರಿಂದ ಉತ್ತಮ ಸುದ್ದಿ ಬರಬಹುದು. ಮನೆಯಲ್ಲಿನ ಯಾವುದಾದರೂ ಹೊಸ ಯೋಜನೆಯ ಬಗ್ಗೆ ಎಲ್ಲರೂ ಸೇರಿ ಚರ್ಚಿಸುವಂತ ಸಾಧ್ಯತೆ ಇರತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದೆ. ನಿಮ್ಮ ವೈಯಕ್ತಿಕ ಕೆಲಸ ಅಥವಾ ಸ್ನೇಹಿತರಿಗಾಗಿ ಹೆಚ್ಚು ಸಮಯ ಮೀಸಲಿಡದೆ ಸಂಗಾತಿಗೂ ಸಮಯವನ್ನು ನೀಡಿ ಒಟ್ಟಿಗೆ ಹೊರಗೆ ಹೋಗುವುದು ಅಥವಾ ಮನೆಯಲ್ಲಿ ಸಂತೋಷವಾಗಿ ಸಮಯ ಕಳೆಯುವುದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಹೊಸ ವಿಷಯವನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ. ವಿಜ್ಞಾನ, ತಂತ್ರಜ್ಞಾನ, ಕಂಪ್ಯೂಟರ್ ಅಥವಾ ಹೊಸ ಕೌಶಲ್ಯ ಕಲಿಯುತ್ತಿರುವ ಅವರಿಗೆ ಈ ದಿನ ಒಳ್ಳೆಯ ಶುಭ ಫಲವಿದೆ. ಮುಂದಿನ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಬಹುದು. ವೇಳಾಪಟ್ಟಿಯನ್ನು ಸರಿಯಾದಂಥ ಸಮಯದಲ್ಲಿ ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ. ಇಂದು ಓದಿನಲ್ಲಿ ಆಸಕ್ತಿಯು ಮೂಡತಕ್ಕಂಥ ದಿನ. ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಇಂದು ಮುಂದಿನ ಬೆಳೆ ಮತ್ತು ಕೃಷಿ ಚಟುವಟಿಕೆಗಳ ಬಗ್ಗೆ ಯೋಜನೆ ರೂಪಿಸಲು ಅನುಕೂಲಕರವಾದಂಥ ದಿನ. ನೀರಿನ ವ್ಯವಸ್ಥೆ, ಬೆಳೆಗಳ ಆರೋಗ್ಯ ಮತ್ತು ಮಾರುಕಟ್ಟೆಯ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಿ. ಹೊಸ ಕೃಷಿಯ ವಿಧಾನ ಅಥವಾ ಉಪಕರಣ ಬಳಸದೆ ಯೋಜನೆ ಇದ್ದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪ್ರಯೋಗಿಸಿ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಮಾರುಕಟ್ಟೆಯ ದರಗಳನ್ನು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕುತ್ತಿಗೆ ನೋವು, ಕಣ್ಣು ನೋವು ಅಥವಾ ಭುಜಗಳಲ್ಲಿ ಆಯಾಸವಾದಂತೆ ಆಗಬಹುದು. ಆದಷ್ಟು ವಿಶ್ರಾಂತಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಹೊಸ ಅವಕಾಶವನ್ನು ಸ್ವೀಕರಿಸುವ ಮೊದಲು ಅದರ ಹಿಂದೆ ಇರುವ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲರ ಸಲಹೆಯನ್ನು ಕೇಳಿ, ಆದರೆ ಅಂತಿಮ ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ. ಇಂದಿನ ನಿಮ್ಮ ಶುಭ ಫಲಕ್ಕಾಗಿ ಓಂ ಹಿರಣ್ಯ ಗರ್ಭಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಒಳ್ಳೆಯ ಶುಭ ಫಲಕ್ಕಾಗಿ ಈ ದಿನ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿ. ಇನ್ನು ಸ್ನೇಹಿತರೆ, ಈ ದಿನ ಕುಂಭರಾಶಿಯವರಿಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಕೆಂಪು ತೊಗರಿಬೇಳೆಯನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಸಮಯ ಬೆಳಗ್ಗೆ 8:45ರಿಂದ 10:15ರವರೆಗೆ. ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಹೊಸ ಭರವಸೆ, ಕುಟುಂಬದ ಆತ್ಮೀಯತೆ ಮತ್ತು ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಚಾರದಲ್ಲಿ ಮುನ್ನಡೆ ಕಾಣುವ ದಿನ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡರೆ ಇಂದು ಉತ್ತಮ ಫಲಿತಾಂಶ ಪಡೆಯಬಹುದು. ಕೆಲವು ಹಳೆಯ ಸಮಸ್ಯೆಗಳಿಗೆ ಪರಿಹಾರದ ದಾರಿ ಕಾಣಬಹುದು. ಆದಿತ್ಯವಾರವಾಗಿರುವುದರಿಂದ ಕುಟುಂಬದವರೊಂದಿಗೆ ಶಾಂತವಾಗಿ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ಕೊಡಲಿದೆ. ವ್ಯಾಪಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ಹೊಸ ಚಲನವಲನ ಕಂಡುಬರತಕ್ಕಂಥ ದಿನ. ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಅಥವಾ ಹೊಸ ಆರ್ಡರ್ಗಳು, ಕೆಲಸಗಳು ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರದಲ್ಲಿ ಹೊಸ ಸೇವೆ ಅಥವಾ ಉತ್ಪನ್ನವನ್ನು ಪರಿಚಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಗ್ರಾಹಕರ ಅಭಿಪ್ರಾಯವನ್ನು ತಿಳಿದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಪಾಲುದಾರಿಕೆಯ ವ್ಯವಹಾರದಲ್ಲಿ
ಹಣದ ಲೆಕ್ಕಾಚಾರವನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಉದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸದ ಬಗ್ಗೆ ಹೊಸ ಜವಾಬ್ದಾರಿ ಅಥವಾ ಮಾಹಿತಿ ದೊರೆಯಬಹುದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನಿಸಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಧಾನವಾದ ಸುಧಾರಣೆ ಕಂಡುಬರಲಿದೆ. ಬಹಳ ದಿನಗಳಿಂದ ಬರಬೇಕಿದ್ದಂತಹ ಹಣ ನಿಮಗೆ ಸೇರುವಂತಹ ಸಾಧ್ಯತೆ ಇರತಕ್ಕಂಥ ದಿನ. ಕುಟುಂಬದ ಅಗತ್ಯ ಅಥವಾ ಮನೆಯ ವಸ್ತುಗಳಿಗಾಗಿ ಖರ್ಚು ಮಾಡುವ ಪರಿಸ್ಥಿತಿ ಇರಲಿದೆ. ಭಾವನೆಯ ಒಳಗಾಗಿ ಯಾರಿಗಾದರೂ ಹಣ ನೀಡುವುದನ್ನು ತಪ್ಪಿಸಿಕೊಳ್ಳಿ. ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಇರಲಿದೆ. ನಿಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಿಂದ ಅವರ ಬೆಂಬಲ ನಿಮಗೆ ದೊರೆಯಲಿದೆ. ದೂರದಲ್ಲಿರುವ ಸಂಬಂಧಿಕರಿಂದ ಫೋನ್ ಅಥವಾ ಶುಭ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿ. ಹಳೆಯ ವಿಚಾರಗಳನ್ನು ಮತ್ತೆ ತೆಗೆದು ಚರ್ಚಿಸುವ ಬದಲು ಮುಂದಿನ ದಿನಗಳ ಬಗ್ಗೆ ಒಟ್ಟಿಗೆ ಯೋಚಿಸುವುದು ಉತ್ತಮ. ಕುಟುಂಬದವರೊಂದಿಗೆ ಒಟ್ಟಿಗೆ ಸಮಯ ಕಳೆಯುವುದರಿಂದ ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಸೃಜನಶೀಲತೆ ಮತ್ತು ನೆನಪಿನ ಶಕ್ತಿ ಉತ್ತಮವಾಗಿರಬಹುದು. ದಿನ ಕಷ್ಟವಾಗುತ್ತಿರುವ ವಿಷಯವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಕೊಳ್ಳಿ. ಶಿಕ್ಷಕರು ಅಥವಾ ಹಿರಿಯರ ಸಹಾಯ ಪಡೆಯುವುದರಿಂದ ನಿಮ್ಮ ಸಂಶಯಗಳು ಈ ದಿನ ದೂರವಾಗಲಿದೆ. ಇನ್ನು ಕೃಷಿಕರಿಗೆ ಇಂದು ಬೆಳೆಗಳ ನಿರ್ವಹಣೆಯಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾದಂಥ ದಿನ. ನೀರಿನ ಲಭ್ಯತೆ, ಗೊಬ್ಬರದ ಬಳಕೆ ಮತ್ತು ಬೆಳೆಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಬೆಳೆಗಳ ಮಾರಾಟದಲ್ಲಿ ಉತ್ತಮವಾದಂಥ ದಿನವಾಗಲಿದೆ. ಆರೋಗ್ಯದ ವಿಚಾರದಲ್ಲಿ ಇಂದು ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಯೋಚಿಸುವುದರಿಂದ ಮನಸ್ಸಿನಲ್ಲಿ ಒತ್ತಡ ಅಥವಾ ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ವಾಕಿಂಗ್, ಧ್ಯಾನ, ಯೋಗ ಇದನ್ನು ತಪ್ಪದೆ ಮಾಡಿಕೊಳ್ಳಿ. ಇಂದು ನಿಮ್ಮ ಭಾವನೆಯನ್ನು ಗೌರವಿಸಿಕೊಳ್ಳಿ, ಆದರೆ ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ. ಯಾರಾದರೂ ನೀಡಿದ ಮಾತು ನಿಮಗೆ ಇಷ್ಟವಾಯಿತು ಎಂಬ ಕಾರಣಕ್ಕೆ ತಕ್ಷಣ ನಂಬಬೇಡಿ. ವಿಷಯದ ಸತ್ಯಾಸತ್ಯೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಇಂದು ಶುಭ ಫಲಕ್ಕಾಗಿ ಈಶ್ವರ ದೇವರ ಆರಾಧನೆಯನ್ನು ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಮಯ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ. ಈ ದಿನ ಆದಷ್ಟು ಮೀನರಾಶಿಯವರು ವ್ಯವಹಾರ ಹಾಗೂ ಚಲನವಲನ, ಹಣಕಾಸಿನ ಎಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ ಇದ್ದಲ್ಲಿ ಶುಭ ಫಲಗಳು ಬರತಕ್ಕಂಥ ಸಾಧ್ಯತೆ ಇದೆ. ಶುಭವಾಗಲಿ. ಎಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.